ಓಂ ಶಾಂತಿ. ಮುರಳಿಯ ದಿನಾಂಕ 18/7/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ಹಳೆಯ ಪ್ರಪಂಚದಲ್ಲಿ ಮನುಷ್ಯರು ಯಾವ ಪ್ರಕಾರದ ಆಸೆಗಳನ್ನು ಇಟ್ಟುಕೊಳ್ಳುವರೋ ಅದನ್ನು ನೀವು ಇಟ್ಟುಕೊಳ್ಳಬಾರದು, ಏಕೆಂದರೆ ಈ ಪ್ರಪಂಚವು ವಿನಾಶವಾಗಲಿದೆ. ಪ್ರಶ್ನೆ: ಸಂಗಮ ಯುಗದಲ್ಲಿ ಯಾವ ಆಸೆಯನ್ನು ಇಟ್ಟುಕೊಳ್ಳುವುದರಿಂದ ಎಲ್ಲ ಆಸೆಗಳು ಸದಾಕಾಲಕ್ಕಾಗಿ ಈಡೇರುತ್ತವೆ? ಸಂಗಮ ಯುಗದಲ್ಲಿ ಯಾವ ಆಸೆಯನ್ನು ಇಟ್ಟುಕೊಳ್ಳುವುದರಿಂದ ಎಲ್ಲ ಆಸೆಗಳು ಸದಾಕಾಲಕ್ಕಾಗಿ ಈಡೇರುತ್ತವೆ? ಉತ್ತರ: ನಾವು ಪಾವನರಾಗಿ ತಂದೆಯನ್ನು ನೆನಪು ಮಾಡಿ ಅವರಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬೇಕೆಂಬ ಒಂದೇ ಆಸೆ ಇರಲಿ. ಈ ಆಸೆಯಿಂದ ಸದಾಕಾಲಕ್ಕಾಗಿ ಮತ್ತೆಲ್ಲ ಆಸೆಗಳು ಪೂರ್ಣವಾಗುತ್ತವೆ. ಆಯುಷ್ಯವಾನ್ ಭವ, ಪುತ್ರವಾನ್ ಭವ, ಧನವಾನ್ ಭವ, ಎಲ್ಲ ವರದಾನಗಳು ಪ್ರಾಪ್ತಿಯಾಗುತ್ತವೆ. ಸತ್ಯಯುಗದಲ್ಲಿ ಎಲ್ಲ ಕಾಮನೆಗಳು ಈಡೇರುತ್ತವೆ. ಗೀತೆ: ನೀವೇ ಮಾತಾಪಿತಾ ಆಗಿದ್ದೀರಿ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟು: ಈ ಕಲಿಯುಗ ಪ್ರಪಂಚದಲ್ಲಿ ಯಾವುದೇ ಉಲ್ಟಾ ಆಸೆಯನ್ನು ಇಟ್ಟುಕೊಳ್ಳಬಾರದು. ಸಂಪೂರ್ಣ ಸತೋಪ್ರಧಾನರಾಗಲು ಈಶ್ವರೀಯ ಮತದಂತೆ ನಡೆಯಬೇಕಾಗಿದೆ. ಎರಡನೇ ಪಾಯಿಂಟು: ಪಾವನರಾಗಿ ಹಿಂತಿರುಗಿ ಹೋಗಬೇಕೆಂಬ ಆಸೆಯನ್ನೇ ಇಟ್ಟುಕೊಳ್ಳಬೇಕಾಗಿದೆ. ಅಂತ್ಯಮತಿ ಸೋಗತಿ ಮಾಯೆಯ ಬಿರುಗಾಳಿಗಳೊಂದಿಗೆ ಸಮಯವನ್ನು ವ್ಯರ್ಥ ಮಾಡಬಾರದು. ವರದಾನ: ಸದಾ ಶಕ್ತಿಶಾಲಿ ವೃತ್ತಿಯ ಮೂಲಕ ಬೇಹದ್ದಿನ ಸೇವೆಯಲ್ಲಿ ತತ್ಪರರಾಗಿರುವಂತಹ ಅಲ್ಪಕಾಲದ ಮಾತುಗಳಿಂದ ಮುಕ್ತ ಭವ. ಸದಾ ಶಕ್ತಿಶಾಲಿ ವೃತ್ತಿಯ ಮೂಲಕ ಬೇಹದ್ದಿನ ಸೇವೆಯಲ್ಲಿ ತತ್ಪರರಾಗಿರುವಂತಹ ಅಲ್ಪಕಾಲದ ಮಾತುಗಳಿಂದ ಮುಕ್ತ ಭವ. ವರದಾನದ ವಿಶ್ಲೇಷಣೆ: ಹೇಗೆ ಸಾಕಾರ ತಂದೆಯವರಿಗೆ ಸೇವೆಯಲ್ಲದೆ ಮತ್ತೇನೂ ಕಾಣಿಸುತ್ತಿರಲಿಲ್ಲ, ಅದೇ ರೀತಿ ತಾವು ಮಕ್ಕಳೂ ಸಹ ತಮ್ಮ ಶಕ್ತಿಶಾಲಿ ವೃತ್ತಿಯ ಮೂಲಕ ಬೇಹದ್ದಿನ ಸೇವೆಯಲ್ಲಿ ತತ್ಪರರು ಆಗುತ್ತಿರೆಂದರೆ ವಿನಾಶಿ ಮಾತುಗಳೆಲ್ಲವೂ ಸ್ವತಃವಾಗಿ ಸಮಾಪ್ತಿಯಾಗಿಬಿಡುತ್ತವೆ. ಇದಕ್ಕಾಗಿ ಸಮಯ ಕೊಡುವುದೂ ಸಹ ಗೊಂಬೆಗಳ ಆಟವಾಗಿದೆ. ಇದರಲ್ಲಿ ಸಮಯ ಹಾಗೂ ಶಕ್ತಿಯು ವ್ಯರ್ಥವಾಗುತ್ತದೆ. ಆದ್ದರಿಂದ ಚಿಕ್ಕ ಪುಟ್ಟ ಮಾತುಗಳಲ್ಲಿ ಸಮಯ ಅಥವಾ ಜಮಾ ಮಾಡಿಕೊಂಡಿರುವ ಶಕ್ತಿಗಳನ್ನು ವ್ಯರ್ಥವಾಗಿ ಕಳೆಯಬಾರದು. ಸ್ಲೋಗನ್: ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂದರೆ ಮಾತು ಹಾಗೂ ಚಲನೆವಲನೆ ಪ್ರಭಾವಶಾಲಿ ಆಗಬೇಕು. ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂದರೆ ಮಾತು ಹಾಗೂ ಚಲನವಲನೆಯು ಪ್ರಭಾವಶಾಲಿ ಆಗಬೇಕು. ಅವ್ಯಕ್ತ ಸೂಚನೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಸಮಯ ಪ್ರಮಾಣ: ಈಗ ಸರ್ವ ಬ್ರಾಹ್ಮಣ ಆತ್ಮರನ್ನು ಸಮೀಪ ತರುತ್ತಾ ಜ್ವಾಲಾ ಸ್ವರೂಪದ ವಾಯುಮಂಡಲ ಮಾಡುವಂತಹ ಸೇವೆಯನ್ನು ಮಾಡಿರಿ. ಅದಕ್ಕೆ ಬಟ್ಟುಗಳನ್ನು ಇಡಿ ಅಥವಾ ಪರಸ್ಪರದಲ್ಲಿ ಸಂಘಟಿತರಾಗಿ ವಾರ್ತಾಲಾಪ ಮಾಡಿ. ಆದರೆ ಜ್ವಾಲಾ ಸ್ವರೂಪದ ಅನುಭವ ಮಾಡಿ ಮತ್ತು ಮಾಡಿಸಿ. ಈ ಸೇವೆಯಲ್ಲಿ ತೊಡಗಿ. ಆಗ ಚಿಕ್ಕ ಚಿಕ್ಕ ಮಾತುಗಳು ಪರಿವರ್ತನೆಯಾಗಿ ಬಿಡುವುದು. ಓಂ ಶಾಂತಿ.